ಸಾಮಾನ್ಯವಾಗಿ ಎಲ್ಲ ಸಂಪ್ರದಾಯಗಳಲ್ಲೂ ಪುರುಷರು ಮಾತ್ರ ಶ್ರಾದ್ದ ಮಾಡಬಹುದೆನ್ನುವ ನಂಬಿಕೆ ಇದೆ. ಆದರೆ ಮಹಿಳೆಯರು ಕೂಡ ಶ್ರಾದ್ದ ಮಾಡಬಹುದೇ? ಯಾರು ಶ್ರಾದ್ದವನ್ನು ಮಾಡಬಹುದು ಅನ್ನೋದನ್ನ ತಿಳಿಯೋಣ. ಪಿತೃಗಳಿಗೆ ಗೌರವವನ್ನು ಸೂಚಿಸುವ ಸಲುವಾಗಿ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಶ್ರಾದ್ದವನ್ನು ಮಾಡಲಾಗುತ್ತದೆ. ಪೂರ್ವಜರ ಋಣವನ್ನು ಕಳೆದುಕೊಳ್ಳಲು ಕೂಡ ಶ್ರಾದ್ದವನ್ನು ಮಾಡಲಾಗುತ್ತದೆ. ಶ್ರಾದ್ದ ಮಾಡುವುದರಿಂದ ಕೇವಲ ಪಿತೃಗಳು ಮಾತ್ರವಲ್ಲ, ದೇವರು ಕೂಡ ಸಂತೋಷಗೊಳ್ಳುತ್ತಾರೆ. ಶ್ರಾದ್ದ ವಿಧಿವಿಧಾನಗಳಿಂದ ಪಿತೃಗಳ ಮೇಲೆ ದೇವರು ಕೂಡ ತೃಪ್ತಿಯನ್ನು ಹೊಂದುತ್ತಾರೆ. ಹೆಚ್ಚಿನ ಸಂಪ್ರದಾಯಗಳಲ್ಲಿ ಕೇವಲ ಪುರುಷರು ಮಾತ್ರ ಶ್ರಾದ್ದ ಮಾಡಬಹುದೆಂಬ ನಂಬಿಕೆ ಇದೆ. ಆದರೆ ನಿಮಗೆ ಗೊತ್ತೇ, ಮಹಿಳೆಯರು ಕೂಡ ಶ್ರಾದ್ದವನ್ನು ಮಾಡಬಹುದು. ಮರಣ ಹೊಂದಿದ ಪೂರ್ವಜರಿಗೆ ಗಂಡು ಮಕ್ಕಳಿಲ್ಲದಿದ್ದರೆ ಅವರ ಹೆಣ್ಣು ಮಕ್ಕಳು ಶ್ರಾದ್ದವನ್ನು ನೆರವೇರಿಸಬಹುದು. ಇದಕ್ಕೆ ಹೌದೆನ್ನುವಂತೆ ಧರ್ಮಗ್ರಂಥಗಳಲ್ಲೂ ಸಾಕಷ್ಟು ಉಲ್ಲೇಖಗಳಿವೆ. ಹೆಣ್ಣು ಮಕ್ಕಳು ಕೂಡ ಶ್ರಾದ್ದ ಮಾಡಬಹುದೆನ್ನುವುದರ ಕುರಿತು ವಾಲ್ಮೀಕಿ ರಾಮಾಯಣದಲ್ಲೂ ಉಲ್ಲೇಖವಿದೆ. ರಾಮ, ಸೀತೆ ಮತ್ತು ಲಕ್ಷ್ಮಣರು ಪಿತೃಪಕ್ಷದ ಸಮಯದಲ್ಲಿ ವನವಾಸದಲ್ಲಿದ್ದಾಗ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಲು ಗಯಾಗೆ ಬರುತ್ತಾರೆ. ಆಗ ಶ್ರಾದ್ದಕ್ಕೆ ಬೇಕಾದ ವಸ್ತುಗಳನ್ನು ತರಲೆಂದು ರಾಮ, ಲಕ್ಷ್ಮಣರು ನಗರದತ್ತ ತೆರಳುತ್ತಾರೆ. ಸೂರ್ಯಾಸ್ತದ ಸಮಯ ಬಂದರೂ ಅವರಿಬ್ಬರೂ ಹಿಂದಿರುಗುವುದಿಲ್ಲ. ದಶರಥ ಮಹಾರಾಜನ ಆತ್ಮವು ಸೂರ್ಯಾಸ್ತದೊಳಗೆ ಶ್ರಾದ್ದ ಮಾಡುವಂತೆ ಸೂಚನೆಯನ್ನು ನೀಡುತ್ತದೆ. ಸೀತೆ ತಕ್ಷಣ ಸೂರ್ಯಾಸ್ತದೊಳಗೆ ಮಣ್ಣಿನ ಪಿಂಡವನ್ನು ತಯಾರಿಸಿ ಶ್ರಾದ್ದ ವಿಧಿವಿಧಾನಗಳನ್ನು ಪೂರೈಸುತ್ತಾಳೆ. ಪೂರ್ವಜರ ಆತ್ಮವು ಸೀತೆ ಮಾಡಿದ ಶ್ರಾದ್ದದಿಂದ ಸಂತೋಷಗೊಂಡು ಆಕೆಯನ್ನು ಆಶೀರ್ವದಿಸಿ ಹೊರಟು ಹೋಗುತ್ತದೆ. ಗರುಡ ಪುರಾಣದಲ್ಲೂ ಹೆಣ್ಣು ಮಕ್ಕಳು ಶ್ರಾದ್ದ ಮಾಡಬಹುದೆಂದು ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದಲ್ಲಿನ 11, 12, 13 ಮತ್ತು 14ನೇ ಶ್ಲೋಕಗಳಲ್ಲಿ ಯಾರು ಶ್ರಾದ್ದ ಮಾಡಬಹುದೆಂದು ಹೇಳಲಾಗಿದೆ. ಈ ಶ್ಲೋಕದ ಪ್ರಕಾರ ಜ್ಯೇಷ್ಠ ಅಥವಾ ಕಿರಿಯ ಮಗನು ಇಲ್ಲದಿದ್ದಾಗ ಸೊಸೆ, ಹೆಂಡತಿ ಶ್ರಾದ್ದವನ್ನು ಮಾಡಬಹುದು. ಒಂದು ವೇಳೆ ಹಿರಿಯ ಮಗಳು ಅಥವಾ ಒಬ್ಬಳೇ ಮಗಳಿದ್ದರೆ ಅವಳು ಕೂಡ ಶ್ರಾದ್ದವನ್ನು ಮಾಡಬಹುದು. ಹೆಂಡತಿ ಜೀವಂತವಾಗಿಲ್ಲದಿದ್ದರೆ ಸಹೋದರ ಅಥವಾ ಸೋದರಳಿಯ, ಮೊಮ್ಮಗಳು, ಮೊಮ್ಮಗ ಕೂಡ ಶ್ರಾದ್ದವನ್ನು ಕೈಗೊಳ್ಳಬಹುದು. ಇವರೆಲ್ಲರ ಅನುಪಸ್ಥಿತಿಯಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಸ್ನೇಹಿತ, ಶಿಷ್ಯ, ಸಂಬಂಧಿ ಅಥವಾ ಕುಲಪುರೋಹಿತರು ಕೂಡ ಶ್ರಾದ್ದ ಮಾಡಬಹುದು. ಮತ್ತು ಕುಟುಂಬದಲ್ಲಿ ಪುರುಷ ಸದಸ್ಯರು ಇಲ್ಲದಿದ್ದಾಗ ಮನೆಯ ಯಾವುದೇ ಮಹಿಳಾ ಸದಸ್ಯ ಕೂಡ ಶ್ರಾದ್ದವನ್ನು ಮಾಡಬಹುದು. ಶ್ರಾದ್ದ ಕರ್ಮ ಮಾಡುವಾಗ ಮಹಿಳೆಯರು ಕೆಲವು ವಿಶೇಷ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಶ್ರಾದ್ದವನ್ನು ಮಾಡುವಾಗ ಮಹಿಳೆಯರು ಬಿಳಿ ಬಣ್ಣದ ಅಥವಾ ಹಳದಿ ಬಣ್ಣದ ಸರಳ ಉಡುಪನ್ನು ಧರಿಸಿ ಶ್ರದ್ಧೆಯಿಂದ ಪೂರ್ವಜರನ್ನು ಪ್ರಾರ್ಥಿಸಬೇಕು. ಏಕೆಂದರೆ ಬಿಳಿ ಬಣ್ಣವು ಶಾಂತಿಯ ಸಂಕೇತವಾಗಿದೆ. ಹಳದಿ ಬಣ್ಣವು ವೈರಾಗ್ಯದ ಸಂಕೇತವಾಗಿದೆ. ಶ್ರಾದ್ದ ಮಾಡುವಾಗ ಯಾವಾಗಲೂ ದರ್ಬೆಯೊಂದಿಗೆ ನೀರನ್ನು ಅರ್ಪಿಸಬೇಕು. ಕಪ್ಪು ಎಳ್ಳಿನೊಂದಿಗೆ ತರ್ಪಣವನ್ನು ನೀಡಬೇಕು. ಅವಿವಾಹಿತ ಮಹಿಳೆಯರಿಗೆ ಶ್ರಾದ್ದ ಮಾಡುವ ಯಾವುದೇ ಹಕ್ಕಿಲ್ಲ. ಬದಲಾಗಿ ವಿವಾಹ ಮಹಿಳೆಯರು ಮಾತ್ರ ಶ್ರಾದ್ದವನ್ನು ಮಾಡಬಹುದು. ಹೆಚ್ಚಿನ ಕಡೆ ಗಂಡು ಮಕ್ಕಳೇ ಶ್ರಾದ್ದವನ್ನು ಮಾಡಬೇಕೆಂಬ ಪದ್ಧತಿ ಇದೆ. ಮಗನಿಲ್ಲದಿದ್ದರೆ ಅಣ್ಣ ಅಥವಾ ತಮ್ಮ, ಅಳಿಯ, ಹೀಗೆ ಮನೆಯ ಗಂಡು ಮಕ್ಕಳು ಶ್ರಾದ್ದ ಮಾಡುತ್ತಾರೆ. ಕೆಲವೆಡೆ ಹೆಣ್ಣು ಮಕ್ಕಳಿಗೂ ಕೂಡ ಶ್ರಾದ್ದ ಮಾಡುವ ಹಕ್ಕಿರುತ್ತದೆ. ಪುತ್ರ ಸಂತಾನವಿಲ್ಲದಿದ್ದರೆ ಹೆಣ್ಣು ಮಗಳಿಗೆ ಮದುವೆಯಾಗದಿದ್ದಲ್ಲಿ ಮನೆಯ ಹೆಣ್ಣು ಮಕ್ಕಳೇ ಹಿರಿಯರ ಶ್ರಾದ್ದ ಮಾಡಬಹುದು. ಆದರೆ ಆ ಹೆಣ್ಣು ಮಗಳಿಗೆ ವಿವಾಹವಾಗಿರಬೇಕು. ಆಗ ಮಾತ್ರ ಆಕೆಗೆ ಶ್ರಾದ್ದ ಮಾಡಲು ಅವಕಾಶವಿದೆ. ಇನ್ನು ಶ್ರಾದ್ದ ಮಾಡುವಾಗ ಹಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಶ್ರಾದ್ದವನ್ನು ನಮಗೆ ಸಮಯ ಸಿಕ್ಕಾಗ ಅಥವಾ ಸಂಬಂಧಿಕರಿಗೆ ಅನುಕೂಲವಾದಾಗ ಮಾಡುವುದಲ್ಲ. ಬದಲಾಗಿ ಅದಕ್ಕೆ ಆದ ಮುಹೂರ್ತವಿದೆ. ಆ ಮುಹೂರ್ತದಲ್ಲೇ ಶ್ರಾದ್ದವನ್ನು ಮಾಡಬೇಕು. ನಮಗೆ ಬೇಕಾದಾಗ ಶ್ರಾದ್ದ ಮಾಡಿದರೆ ಅದು ಕುಟುಂಬಸ್ಥರ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಪಿತೃಪಕ್ಷದಲ್ಲಿ ಮೃತ ಗುರು, ಅತ್ತೆ, ಚಿಕ್ಕಪ್ಪ, ಸೋದರ ಮಾವ, ಸಹೋದರ, ಭಾವ, ಸೋದರಳಿಯ, ಶಿಷ್ಯ, ತಂದೆಯ ಚಿಕ್ಕಪ್ಪ, ಮಗ, ಸ್ನೇಹಿತರಿಗೂ ಶ್ರಾದ್ದವನ್ನು ಮಾಡಬೇಕು. ಮುಖ್ಯವಾದ ವಿಷಯವೆಂದರೆ ಶ್ರಾದ್ದವನ್ನು ಅವರ ಮರಣದ ದಿನಾಂಕದಂದು ಮಾಡಬೇಕು. ಯಾರಾದರೂ ಮರಣದ ಹೊಂದಿದ ದಿನಾಂಕ ತಿಳಿದಿಲ್ಲದಿದ್ದರೆ ಸರ್ವಪಿತೃ ಮೋಕ್ಷ ಅಮಾವಾಸ್ಯೆ ಎಂದು ಶ್ರಾದ್ದ ಮಾಡಬೇಕು.
ಮೃತ ವ್ಯಕ್ತಿಗೆ ಮಕ್ಕಳಿಲ್ಲದಿದ್ದರೆ ಆ ವ್ಯಕ್ತಿಯ ಸಂಬಂಧಿಕರು ಅವರಿಗೆ ಶ್ರಾದ್ದ ಮಾಡಬೇಕು. ಮೃತ ವ್ಯಕ್ತಿಗೆ ಒಂದಕ್ಕಿಂತ ಹೆಚ್ಚು ಗಂಡು ಮಕ್ಕಳಿದ್ದು ಅವರೆಲ್ಲರೂ ಒಟ್ಟಿಗೆ ವಾಸಿಸುತ್ತಿದ್ದರೆ ಹಿರಿಯ ಮಗ ಶ್ರಾದ್ದ ಮಾಡಬೇಕು. ಮತ್ತು ಮಕ್ಕಳು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಪ್ರತ್ಯೇಕವಾಗಿ ಧ್ಯಾನ ಮಾಡಬಹುದು. ಮೃತ ವ್ಯಕ್ತಿಗೆ ಗಂಡು ಮಗುವಿಲ್ಲದಿದ್ದರೆ ಆ ಸಂದರ್ಭದಲ್ಲಿ ಅವರ ಮಗಳು ಸಹ ಅವರಿಗೆ ಶ್ರಾದ್ದವನ್ನು ಮಾಡಬಹುದು. ಒಬ್ಬ ಮಹಿಳೆಯ ಪತಿ ಮರಣ ಹೊಂದಿದ್ದು ಆಕೆಗೆ ಮಕ್ಕಳಿಲ್ಲದಿದ್ದರೆ ಆಕೆಯೇ ತನ್ನ ಪತಿಗೆ ಶ್ರಾದ್ದವನ್ನು ಮಾಡಬಹುದು. ಮೃತ ವ್ಯಕ್ತಿಗೆ ಹೆಂಡತಿ ಇಲ್ಲದಿದ್ದರೆ ಅವನ ಜೀವಂತ ಸಹೋದರ ಅವನಿಗೆ ಶ್ರಾದ್ದ ಮಾಡಬಹುದು. ಮಗನ ಮಕ್ಕಳು ತಮ್ಮ ಅಜ್ಜ ಅಜ್ಜಿಯರಿಗೆ ಶ್ರಾದ್ದ ಮಾಡಬಹುದು. ಒಬ್ಬ ಪುರುಷನು ತನ್ನ ಹೆಂಡತಿಗೆ ಮಕ್ಕಳಿಲ್ಲದಿದ್ದರೆ ಮಾತ್ರ ಶ್ರಾದ್ದವನ್ನು ಮಾಡಬಹುದು. ಮಗ, ಮೊಮ್ಮಗ ಅಥವಾ ಮಗಳಿಗೆ ಮಗನಿಲ್ಲದಿದ್ದರೆ ಅವನ ಸೋದರಳಿಯ ಕೂಡ ಶ್ರಾದ್ದವನ್ನು ಮಾಡಬಹುದು. ದತ್ತುಪುತ್ರ ಅಥವಾ ಅಳಿಯ ಇದ್ದರೆ ಅವನು ಕೂಡ ಶ್ರಾದ್ದವನ್ನು ಮಾಡಬಹುದು. ಇಷ್ಟೇ ಅಲ್ಲದೆ ನೀವು ಎಷ್ಟೇ ಬ್ಯುಸಿಯಾಗಿದ್ದರೂ ಪಿತೃಗಳಿಗೆ ಶ್ರಾದ್ದ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಯಾಕಂದ್ರೆ ಪಿತೃಗಳಿಗೆ ಶ್ರಾದ್ದ ತಪ್ಪಿದರೆ ಮನೆಯಲ್ಲಿ ಅನಾಹುತ ಸಂಭವಿಸುವ ಸಾಧ್ಯತೆ ಇರುತ್ತದೆ. ಅದು ನಿಮ್ಮ ಮಕ್ಕಳ ಮೇಲೆ, ಮನೆ ಮಂದಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಹೀಗೆ ಕೆಟ್ಟ ಘಟನೆ ನಡೆದ ಬಳಿಕ ಶ್ರಾದ್ದ ಮಾಡುವ ಬದಲು ಅದನ್ನು ನೆನಪಿಟ್ಟುಕೊಂಡು ಸರಿಯಾದ ಮುಹೂರ್ತದಲ್ಲಿ ಶ್ರಾದ್ದ ಮಾಡುವುದು ಉತ್ತಮ.